ಹದಿಹರೆಯವನ್ನು ಕವಿಗಳು ಜೀವನದ ವಸಂತಕಾಲ ಅಂತಾರೆ. ನನ್ನಂಥ ಮನಃಶಾಸ್ತ್ರಜ್ಞರು ಇದು ಬಿರುಗಾಳಿಗಳೇಳುವ ಕಾಲ ಅಂತೇವೆ. ಭಾವತೀವ್ರತೆ ಮತ್ತು ಕ್ರಿಯಾಶೀಲತೆ ಎರಡೂ ಕೂಡ ಅತ್ಯಂತ ಹೆಚ್ಚಾಗಿರುವ ಕಾಲ ಹದಿಹರೆಯದ ಕಾಲ. ಹೀಗಾಗಿ ಅವರ ಸಹಜವಾದ ವರ್ತನೆ ಯಾವುದು, ಅವರ ಸಮಸ್ಯಾತ್ಮಕ ವರ್ತನೆ ಯಾವುದು ಅಂತ ಗುರುತಿಸೋದು ತುಂಬ ಕಷ್ಟ ಆಗ್ತದೆ. ಶಾರೀರಿಕವಾಗಿ, ಬೌದ್ಧಿಕವಾಗಿ, ಮಾನಸಿಕವಾಗಿ ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೆಯುವ, ಬದಲಾಗುವ ಅವರಿಗೆ ಅವರೇ ಒಂದು ಸಮಸ್ಯೆ ಆಗ್ತಾರೆ. ಅವರಿಗೆ ಅದನ್ನು ಅರ್ಥ ಮಾಡಿಕೊಳ್ಳೋದು, ಆ ಬದಲಾವಣೆಗಳೊಂದಿಗೆ ಹೊಂದಿಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ಆವಾಗ ಸೂಕ್ತ ಸಹಕಾರ ಹಿರಿಯರಿಂದ, ಸ್ನೇಹಿತರಿಂದ ಸಿಕ್ಕಿದರೆ ಸುಲಭವಾಗಿ ಆ ಸಮಯವನ್ನು ದಾಟ್ತಾರೆ. ಹದಿಹರೆಯದವರಿಗೆ ಪ್ರೀತಿ, ವಿಶ್ವಾಸ, ಪ್ರಶಂಸೆ ಧಾರಾಳವಾಗಿ ಸಿಗ್ತಿರಬೇಕು. ಅಂದರೆ ಆನ್ ಎ ಡೈಲಿ ಬೇಸಿಸ್ ಅವ್ರಿಗೆ ತಮ್ಮ ಸ್ನೇಹಿತರು ಮತ್ತು ಮನೆಯವರು ತಮ್ಮನ್ನು ಗುರುತಿಸಬೇಕು, ತಮ್ಮನ್ನು ಗೌರವಿಸಬೇಕು, ತಾವು ಅವರಿಗೆ ಮುಖ್ಯ ಆಗಬೇಕು ಅಂತ ಅನ್ನಿಸ್ತಾನೇ ಇರ್ತದೆ. ಯಾವಾಗ ಅದಕ್ಕೆ ಧಕ್ಕೆ ಆಗುತ್ತೋ ಗೊಂದಲ ಶುರುವಾಗುತ್ತೆ, ನಿರಾಸೆ ಆಗುತ್ತೆ. ಪ್ರೀತಿ, ಪ್ರೇಮ, ಲೈಂಗಿಕ ಕುತೂಹಲ, ಶಿಕ್ಷಣ, ವೃತ್ತಿ ಇವುಗಳು ಅವ್ರ ಮುಂದಿರುವ ದೊಡ್ಡ ಸವಾಲುಗಳು. ಇಂಥ ಎಲ್ಲ ಸವಾಲುಗಳು ಮತ್ತು ಜೀವನ ಸಹಜವಾಗಿಯೇ ತಂದೊಡ್ಡುವ ಬೇರೆ ಬೇರೆ ತರಹದ ಒತ್ತಡಗಳು, ಆತಂಕಗಳು ಇವುಗಳನ್ನು ನಿಭಾಯಿಸೋದಕ್ಕೆ ಅವರು ನಿರಂತರವಾಗಿ ಪ್ರಯತ್ನಿಸ್ತಾನೇ ಇರ್ತಾರೆ, ಬೇರೆ ಬೇರೆ ಥರದಲ್ಲಿ ಪ್ರಯತ್ನಿಸ್ತಾನೇ ಇರ್ತಾರೆ. ಆದರೆ ಯಾವಾಗ ಅವರಿಗೆ ಇದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ವೋ ಆವಾಗ ಅವರು ಬೇರೆ ಬೇರೆ ಥರದ ಮಾನಸಿಕ ಸಮಸ್ಯೆಗಳಿಗೆ ಒಳಗಾಗಬಹುದು, ಖಿನ್ನತೆಗೂ ಒಳಗಾಗಬಹುದು. ಖಿನ್ನತೆಗೆ ಒಳಗಾದಾಗ ಈ ಹದಿಹರೆಯದವರು ಸಾಮಾನ್ಯವಾಗಿ ಅದು ಹೇಗೆ ಕಾಣಿಸ್ಕೊಳ್ಳುತ್ತೆ ಅವರಲ್ಲಿ ಅಂತಂದರೆ, ಅವರು ಮಂಕಾಗಬಹುದು, ಇಲ್ಲ ವಿಪರೀತವಾಗಿ ಆಡಬಹುದು, ಅತೀ ಸಾಹಸದ ಕೆಲಸ ಕಾರ್ಯಗಳಿಗೆ ಧುಮುಕಬಹುದು, ಮೊಬೈಲ್ ಇಂಟರ್ನೆಟ್ನ ದಾಸರಾಗಬಹುದು, ಮದ್ಯಪಾನ, ಧೂಮಪಾನ ಇಂತಹ ದುಶ್ಚಟಗಳಿಗೆ ಬೀಳಬಹುದು. ಆಗೆಲ್ಲ ಪೋಷಕರು, ಟೀಚರ್ಸು ಇವರನ್ನು ಲೇಬಲ್ ಮಾಡಿಬಿಡ್ತಾರೆ. ಇವರು ಕೆಟ್ಟು ಹೋಗಿದ್ದಾರೆ, ಇವರು ತಪ್ಪು ದಾರಿಯಲ್ಲಿ ನಡೀತಿದ್ದಾರೆ, ಇವರು ಹಾಳಾಗಿದ್ದಾರೆ ಅಂತೆಲ್ಲ. ಬದಲಾಗಿ ನಮ್ಮ ಜವಾಬ್ದಾರಿ ಏನಂತಂದರೆ ಅವರಿಗೆ ತಾಳ್ಮೆಯ ಕಿವಿಯಾಗಬೇಕು, ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಬೇಕು, ಅವರಿಗೆ ಭಾವನಾತ್ಮಕವಾಗಿ ಸ್ಪಂದಿಸಬೇಕು, ಅವರನ್ನು ಪ್ರೀತಿಯಿಂದ ಗಮನಿಸಬೇಕು, ಗುಮಾನಿಯಿಂದ ಅಲ್ಲ. ಪೊಲೀಸ್ಗಿರಿ ಮಾಡದೆ ಅವರಿಗೆ ಭದ್ರತೆಯ ಭಾವವನ್ನು ನೀಡಬೇಕು. ಹೆತ್ತವರು, ತಂದೆ ತಾಯಿಗಳು ನೋಡು ಏನೇ ಕಷ್ಟ ಬಂದರೂ ನಾನಿದ್ದೇನೆ ನಿನಗೆ ಅಂತನ್ನುವ ಭರವಸೆಯ ಭಾವವನ್ನು ಕೊಡಬೇಕು. ಆವಾಗ ಹದಿಹರೆಯದವರು ಖಿನ್ನತೆಯಿಂದ ಸುಲಭವಾಗಿ ಹೊರಗೆ ಬರಬಹುದು. ಯಾವಾಗ ಕಷ್ಟ ಅಂತ ಅನಿಸುತ್ತೋ ಖಂಡಿತವಾಗಲೂ ಮಾನಸಿಕ ತಜ್ಞರ ಸಹಾಯವನ್ನು ತೆಗೆದುಕೊಳ್ಬೇಕು.